ವೆಲ್ಕಮ್ ಬ್ಯಾಕ್ ಗೈಸ್, ನಾನು ನಿಮ್ಮ ಸಿಂಚಿನ್ ಗೌಡ. ಆ್ಯಂಡ್ ಇವತ್ತು ಈ ವಿಡಿಯೋ ಅಲ್ಲಿ ಪ್ರಾಜೆಕ್ಟ್ಸ್ ತುಂಬ ಜನ ಕೇಳ್ತಿದ್ದು, ಅಕ್ಕ ಪ್ರಾಜೆಕ್ಟ್ಸ್ ಯಾವ್ಯಾವ ಥರ ಬಿಲ್ಡ್ ಮಾಡಬೇಕು, ಯಾವ ಥರ ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡಿದ್ರೆ ಒಂದು ಹೈಯೆಸ್ಟ್ ಪ್ಯಾಕೇಜಿಗೆ ಪ್ಲೇಸ್ ಆಗ್ಬೋದು ಅಥವಾ ಪ್ಲೇಸ್ಮೆಂಟಿಗೆ ಯಾವ್ಯಾವ ಥರ ಯೂಸ್ ಆಗ್ಬೋದು. ಆ್ಯಂಡ್ ನಾವಿನ್ನು ಇಂಜಿನಿಯರಿಂಗ್ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ, ಒಂದು ಪ್ರಾಜೆಕ್ಟ್ನ ಬಿಲ್ಡ್ ಮಾಡಬೇಕು ಅಂದರೆ ಯಾವ ಥರ ಪ್ರಾಜೆಕ್ಟ್ನ ಬಿಲ್ಡ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಆ ಪ್ರಾಜೆಕ್ಟ್ಸ್ನ ಹೇಗೆ ಬಿಲ್ಡ್ ಮಾಡೋದು, ಪ್ರತಿಯೊಂದನ್ನು ತುಂಬ ಜನ ಸ್ಟೂಡೆಂಟ್ಸ್ ನನಗೆ ಮೆಸೇಜ್ ಮಾಡ್ತಾನೆ ಇದ್ರಿ ಆ್ಯಂಡ್ ಕೇಳ್ತಾ ಇದ್ರಿ, ಅಕ್ಕ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡೋದು ಹೇಗೆ ಹೇಳ್ಕೊಡಿ, ಪ್ರಾಜೆಕ್ಟ್ಸ್ನ ಯಾವ್ಯಾವ ಥರ ಇಂಪ್ಲಿಮೆಂಟ್ ಮಾಡ್ಬೋದು, ಯಾವ್ಯಾವ ಥರ ಐಡಿಯಾಸ್ ತಗೊಂಡು ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡ್ಬೋದು, ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು. ಆ್ಯಂಡ್ ನಾವಿವತ್ತು ನೀವೇನಾದರೂ ಇನ್ನು ಬಿಗಿನರ್ಸ್ ಆಗಿದ್ರೆ ಯಾವ್ಯಾವ ಥರ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡ್ಬೋದು, ಯಾವ ಐಡಿಯಾಸ್ನ ಇಟ್ಕೊಂಡು ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡಿದ್ರೆ ನಿಮ್ಮ ರೆಸ್ಯೂಮೆಗೆ ವೇಟೇಜ್ ಇರುತ್ತೆ ಆ್ಯಂಡ್ ಆಲ್ಸೋ ಆ ಪ್ರಾಜೆಕ್ಟ್ಸ್ನ ಹೇಗೆ ಬಿಲ್ಡ್ ಮಾಡಬೇಕು, ಇದನ್ನ ಪ್ರತಿಯೊಂದನ್ನು ನೋಡೋಣ. ಫಾರ್ ಶ್ಯೂರ್ ನೀವೇನಾದರೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಥವಾ BCA MCA ಆಗಿದ್ರೆ, ನೀವೇನಾದರೂ ಇನ್ನು ಫಸ್ಟ್ ಇಯರ್ ಆಗಿದ್ರೆ ಅಥವಾ ಸೆಕೆಂಡ್ ಇಯರ್ ಆಗಿದ್ರೆ, ನೋ ಮ್ಯಾಟರ್ ನೀವು ಥರ್ಡ್ ಇಯರ್ ಅಥವಾ ಫೋರ್ತ್ ಇಯರ್ ಅಲ್ಲಿ ಇದ್ರೂ ಪರವಾಗಿಲ್ಲ, ನಿಮ್ಗೆ ಇನ್ನೂ ಪ್ರಾಜೆಕ್ಟ್ಸ್ನ ಹೇಗೆ ಬಿಲ್ಡ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದ್ರೆ, ಅಥವಾ ಯಾವ್ಯಾವ ತರ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದ್ರೆ, ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಫುಲ್ ನೋಡಿ. ನಾನೇ ನಿಮಗೆ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಒಂದು ಪ್ರಾಜೆಕ್ಟ್ಸ್ನ ಹೇಗೆ ಬಿಲ್ಡ್ ಮಾಡಬೇಕು, ಯಾವ್ಯಾವ ತರ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡಬೇಕು ಅಂತ ಪ್ರತಿಯೊಂದನ್ನು ಹೇಳ್ತೀನಿ. ಅಂಡ್ ನಾನು ಇವಾಗಲೇ ತುಂಬಾ ಇಂಟರ್ವ್ಯೂಸ್ನ ಅಟೆಂಡ್ ಮಾಡಿದ್ದೀನಿ ಕಂಡ್ರು. ಅಂಡ್ ಈ ಇಂಟರ್ವ್ಯೂಸ್ನ ಅಟೆಂಡ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಒಂದೇ, ಯಾವ ತರ ಯೂನಿಕ್ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡಿದ್ರೆ ನಿಮ್ಮ ರೆಸ್ಯೂಮೆ ಸ್ಟ್ಯಾಂಡ್ ಔಟ್ ಆಗುತ್ತೆ, ಅಥವಾ ಯಾವ ತರ ಯೂನಿಕ್ ಪ್ರಾಜೆಕ್ಟ್ಸ್ ಅಥವಾ ಐಡಿಯಾಸ್ನ ಬಿಲ್ಡ್ ಮಾಡಿದ್ರೆ ನೀವು ಇಂಟರ್ವ್ಯೂ ಅಲ್ಲಿ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿ ಒಂದು ಆಫರ್ ಲೆಟರ್ನ ಗ್ರಾಪ್ ಮಾಡ್ಬೋದು ಅಂತ ನೀಟಾಗಿ ಅರ್ಥ ಮಾಡಿಸ್ತೀನಿ. ಫಸ್ಟ್ ಪ್ರಾಜೆಕ್ಟ್ ಬಂದೆ ನೋಟ್ಸ್ ಆ್ಯಪ್ ವಿತ್ AI ಸಮ್ಮರೈಸೇಷನ್ ಲೈಕ್ ನೋಷನ್. ಇದು ಆಕ್ಚುಲಿ ತುಂಬಾ ಬಿಗಿನರ್ ಫ್ರೆಂಡ್ಲಿ ಇದೆ, ಸೊ ನೀವು ಈಸಿಯಾಗಿ ಕುತ್ಕೊಂಡು ಇದನ್ನ ಬಿಲ್ಡ್ ಮಾಡ್ಬೋದು. ಒಂದು ಫಸ್ಟ್ ರಿಯಲ್ ವೆಬ್ ಆಪ್ ನ ಬಿಲ್ಡ್ ಮಾಡಿ ಯೂಸಿಂಗ್ ರಿಯಾಕ್ಟ್ ಆಗಿರ್ಲಿ, MongoDB, Node.js ಅಂಡ್ OpenAI. ಸೊ ಈ ಪ್ರಾಜೆಕ್ಟ್ ಅಲ್ಲಿ ನಾವೇನ್ ಬಿಲ್ಡ್ ಮಾಡ್ತಿದೀವಿ ಅಂದ್ರೆ, ಇದು ಸಿಮಿಲರ್ ನೋಟ್ಸ್ ಆಪ್ ತರನೇ ಇರುತ್ತೆ. ನೀವೇನಾದ್ರೂ ಐಫೋನ್ ಯೂಸರ್ಸ್ ಆಗಿದ್ರೆ ಇವಾಗಲೇ ಒಂದು ಐಫೋನ್ ಅಲ್ಲಿ ನೋಟ್ಸ್ ಆಪ್ ಇರುತ್ತೆ ಅಲ್ವಾ, ಸಿಮಿಲರ್ ಟು ದಟ್, ಅಥವಾ ಸ್ಯಾಮ್ಸಂಗ್ ಅಲ್ಲೂ ಕೂಡ ಒಂದು ನೋಟ್ಸ್ ಆಪ್ ಇರುತ್ತೆ ಸಿಮಿಲರ್ ಟು ದಟ್. ಬಟ್ ಇದರಲ್ಲಿ AI ಸಮ್ಮರೈಸೇಷನ್ ನ ಇನ್ಕ್ಲೂಡ್ ಮಾಡಿರ್ತೀವಿ. ಸೊ ಹೇಗೆ ಅಂದ್ರೆ, ಇಮ್ಯಾಜಿನ್ ಮಾಡಿ ನೀವೇನಾದ್ರೂ ನಿಮ್ ನೋಟ್ಸ್ ಆಪ್ ಓಪನ್ ಮಾಡಿ ಮಷಿನ್ ಲರ್ನಿಂಗ್ ಅಂತ ಟೈಪ್ ಮಾಡಿದ್ರೆ, ಮಷಿನ್ ಲರ್ನಿಂಗ್ ಒಂದು ಸೆಂಟೆನ್ಸ್ ಅಥವಾ ಒಂದು ಪ್ಯಾರಾಗ್ರಾಫ್ ನ ನಿಮ್ ನೋಟ್ಸ್ ಆಪ್ ಅಲ್ಲಿ ಕೊಟ್ಬಿಡುತ್ತೆ. ಸೊ ಸಿಂಪಲ್ ಆಸ್ ದಟ್, ನೀವೇನಾದ್ರೂ ನಿಮ್ ಬೇಕಾಗಿರೋ ವರ್ಡ್ಸ್ ನ ಕೊಟ್ರೆ ಅದ್ರದ್ದು ಸಮ್ಮರೈಸೇಷನ್ ನ ನಿಮ್ ನೋಟ್ಸ್ ಆಪ್ ಅಲ್ಲೇ ಕೊಟ್ಬಿಡುತ್ತೆ. ಸೊ ಇವಾಗ ಈ ಪ್ರಾಜೆಕ್ಟ್ ನ ಹೇಗೆ ಬಿಲ್ಡ್ ಮಾಡೋದು ಅಂತ ನೋಡೋಣ. ಅಂಡ್ ಬಿಫೋರ್ ದಟ್, ನೀವೇನಾದ್ರೂ ಇನ್ನು ಬಿಗಿನರ್ ಫ್ರೆಂಡ್ಲಿ ಆಗಿದ್ರೆ ಪ್ಲೀಸ್ ಅಟ್ ಲೀಸ್ಟ್ ಫ್ರಂಟ್ ಎಂಡ್ ಫಂಡಮೆಂಟಲ್ಸ್ ನಾದ್ರೂ ಕಲ್ತ್ಕೊಳ್ಳಿ. ಲೈಕ್ HTML ಆಗಿರ್ಲಿ, CSS, ಜಾವಾ ಸ್ಕ್ರಿಪ್ಟ್, ರಿಯಾಕ್ಟ್, ಅಥವಾ ಬ್ಯಾಕ್ ಎಂಡ್ API ರೈಟಿಂಗ್ ಆಗಿರ್ಲಿ, ಡೇಟಾ ಬೇಸ್ ಆಗಿರ್ಲಿ, ಇದನ್ನ ಪ್ಲೀಸ್ ನೀಟಾಗಿ ನೋಡ್ಕೊಳ್ಳಿ. ಅಂಡ್ ಇದು ಬರ್ದೆ ನೀವು ಆಕ್ಚುಲಿ ಈ ಪ್ರಾಜೆಕ್ಟ್ಸ್ನೆಲ್ಲ ಬಿಲ್ಡ್ ಮಾಡ್ತೀನಿ ಅಂತ ಹೇಳೋದು ನಿಜವಾಗ್ಲೂ ಇಂಪಾಸಿಬಲ್ ಅನ್ನೋದಕ್ಕಿಂತ ಮಾಡ್ಬೋದು, ಬಟ್ ಸ್ಟಿಲ್ ನಿಮ್ಗೆ ಇದು ಇಷ್ಟು ಫಂಡಮೆಂಟಲ್ಸ್ ಆದರೂ ಕರೆಕ್ಟಾಗಿ ಗೊತ್ತಿರಬೇಕು. ಸೊ ಬಿಫೋರ್ ಸ್ಟಾರ್ಟಿಂಗ್ ಎನಿ ಪ್ರಾಜೆಕ್ಟ್ ಅಟ್ ಲೀಸ್ಟ್ ಫ್ರಂಟ್ ಎಂಡು ನಾನು ಅವಾಗಲೇ ಹೇಳ್ದಂಗೆ ಆ್ಯಂಡ್ ಬ್ಯಾಕ್ ಎಂಡು ನಾನು ಏನು ಹೇಳಿದೆ ಅದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಅದು ಗೊತ್ತಿದ್ರೆ ನಾನು ಹೇಳೋ ಪ್ರಾಜೆಕ್ಟ್ಸ್ನ ಈಸಿಯಾಗಿ ಬಿಲ್ಡ್ ಮಾಡ್ಬೋದು. ಸೊ ಈ ಪ್ರಾಜೆಕ್ಟ್ದು ಸ್ಟೆಪ್ 1 ಬಂದು ರಿಯಾಕ್ಟ್ನ ಯೂಸ್ ಮಾಡಿಕೊಂಡು ನೀವು ನೋಟ್ಸ್ ಆ್ಯಪ್ದು ಇಂಟರ್ಫೇಸ್ನ ಬಿಲ್ಡ್ ಮಾಡಿ. ಸೊ ಯೂಸರ್ಸ್ ಬಂದು ಏನಾದರೂ ಬರೆಯೋ ಥರ ಆ್ಯಂಡ್ ಅದನ್ನು ಎಡಿಟ್ ಮಾಡೋ ಥರ. ಸೊ ಸ್ಟೆಪ್ 2 ಬಂದು ಬ್ಯಾಕ್ ಎಂಡ್ APIಸ್ನ ಸೆಟಪ್ ಮಾಡ್ಕೊಳ್ಳಿ ಯೂಸಿಂಗ್ ಎಕ್ಸ್ಪ್ರೆಸ್ ಅಥವಾ Node.js. ಸೊ ಇದೇನಕ್ಕೆ ಅಂದ್ರೆ ಯೂಸರ್ ಲಾಗಿನ್ ಅಥವಾ ನೋಟ್ಸ್ ನ ಸ್ಟೋರ್ ಮಾಡಕ್ಕೆ. ಅಂಡ್ ಸ್ಟೆಪ್ 3 ಬಂದು OpenAI ನ ಕನೆಕ್ಟ್ ಮಾಡಿ ಟು ಗೆಟ್ AI ಸಮ್ಮರೈಸೇಷನ್ ಅಂಡ್ ಡಿಸ್ಪ್ಲೇ ಅಂಡರ್ ಈಚ್ ನೋಟ್. ಸೊ ಈ ಪ್ರಾಜೆಕ್ಟ್ ಗೆ ನನ್ನ ರೇಟಿಂಗ್ ಬಂದು 8/10 ಇನ್ ರೆಸ್ಯೂಮೆ ಪವರ್. ಓಕೆನಾ? ಸೊ ನಿಮ್ ರೆಸ್ಯೂಮೆ ಅಲ್ಲಿ ಈ ಪ್ರಾಜೆಕ್ಟ್ ನ ಯೂಸ್ ಮಾಡಿದ್ರೆ ನನ್ನ ಪ್ರಕಾರ ನಾನು 8/10 ಕೊಡ್ತೀನಿ. ಬಿಕಾಸ್ ಲೈಕ್ ಇಂಟರ್ವ್ಯೂವರ್ ಇದನ್ನ ನೋಡಿದ್ರೆ ದೇ ವಿಲ್ ಅಂಡರ್ಸ್ಟ್ಯಾಂಡ್, ನಿಮಗೆ ಕೋಡಿಂಗ್ ಕೂಡ ಗೊತ್ತಿದೆ ಅಂಡ್ AI ಆಪ್ಸ್ ನ ಹೇಗೆ ಯೂಸ್ ಮಾಡೋದು ಗೊತ್ತಿದೆ ಅಂತ ಅರ್ಥ ಮಾಡ್ಕೊಂತಾರೆ. ಅಂಡ್ 9/10 ಇನ್ ಲರ್ನಿಂಗ್, 6/10 ಇನ್ ಕೂಲ್ನೆಸ್ ಅಂಡ್ 5/10 ಇನ್ ಡಿಫಿಕಲ್ಟಿ. ಅಂಡ್ ಸೆಕೆಂಡ್ ಪ್ರಾಜೆಕ್ಟ್. ಸೊ ಬಿಫೋರ್ ಮೂವಿಂಗ್ ಟು ದ ಸೆಕೆಂಡ್ ಪ್ರಾಜೆಕ್ಟ್, ನಾನು ಒಂದು ಪ್ರಾಜೆಕ್ಟ್ ಯಾವ್ದು ಸ್ಟ್ಯಾಂಡ್ ಔಟ್ ಆಗುತ್ತೆ ಆ ಒಂದು ಪ್ರಾಜೆಕ್ಟ್ ನ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಸೊ ಈ ಒಂದು ಪ್ರಾಜೆಕ್ಟ್ ಇಟ್ಕೊಂಡು ನೀವು ಯಾವುದೇ ಕಂಪ್ನಿಗಾದ್ರೂ ಅಪ್ಲೈ ಮಾಡ್ಬೋದು, ಯಾವ ರೆಸ್ಯೂಮೆ ಆದ್ರೂ ಅಪ್ಡೇಟ್ ಮಾಡಿದ್ರು ಪರವಾಗಿಲ್ಲ, ಈ ಪ್ರಾಜೆಕ್ಟ್ ನಿಮ್ಗೆ ನಿಜವಾಗ್ಲೂ ಸ್ಟ್ಯಾಂಡ್ ಔಟ್ ಆಗುತ್ತೆ. ಸೊ ಬಿಫೋರ್ ದಟ್ ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್ ಅಂಡ್ ನಿಮಗೆ ಯೂಸ್ಫುಲ್ ಆಗುವಂತ ಇನ್ಫಾರ್ಮೇಶನ್ ಮಾತ್ರ ನಾನು ಹೇಳೋದು. ಸೊ ವಾಚ್ ಟಿಲ್ ದ ಎಂಡ್ ಅಂಡ್ ನಿಮಗೆ ಯೂಸ್ ಆಗುವಂತ ಒಂದು ಒಳ್ಳೆ ಪ್ರಾಜೆಕ್ಟ್ ನ ಸಜೆಸ್ಟ್ ಮಾಡ್ತೀನಿ. ಸೊ ಸೆಕೆಂಡ್ ಪ್ರಾಜೆಕ್ಟ್ ಬಂದು ಸ್ಟ್ಯಾಟಿಕ್ ಪೋರ್ಟ್ಫೋಲಿಯೋ ವೆಬ್ಸೈಟ್. ಸೊ ಇದು ಆಕ್ಚುಲಿ ಲೈಕ್ ಎಲ್ಲ ಡೆವಲಪರ್ಸ್ ನಿಮಗೆ ಕೋಡಿಂಗ್ ಬರ್ದೇ ಇರಲಿ, ನೋ ಮ್ಯಾಟರ್ ವಾಟ್, ಒಂದು ಪೋರ್ಟ್ಫೋಲಿಯೋ ವೆಬ್ಸೈಟ್ನ ಬಿಲ್ಡ್ ಮಾಡಿ ಇಟ್ಕೊಳ್ಳಿ. ಸೊ ಬೇಸಿಕ್ ಇದು. ಸೊ ಎಲ್ಲ ಡೆವಲಪರ್ಸ್ಗೂ ಕೂಡ ಇರಬೇಕಾಗಿರುವಂಥ ಒಂದು ಪೋರ್ಟ್ಫೋಲಿಯೋ ವೆಬ್ಸೈಟ್ ಇದು. ಸೊ ಇದನ್ನ ಬಿಲ್ಡ್ ಮಾಡಿ. ಆ್ಯಂಡ್ ಇದನ್ನ ಬಿಲ್ಡ್ ಮಾಡ್ಬೇಕಾದ್ರೆ ಯು ವಿಲ್ ಗೆಟ್ ಟು ಅಂಡರ್ಸ್ಟ್ಯಾಂಡ್ ದ ವಿಜುವಲ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಆ ವೆಬ್ಸೈಟ್. ಲೈಕ್ HTML ಆಗಿರಲಿ, CSS ಆಗಿರಲಿ, ರೆಸ್ಪಾನ್ಸಿವ್ ವೆಬ್ಸೈಟ್ ಆಗಿರಲಿ, ಹೋಸ್ಟಿಂಗ್ ಆಗಿರಲಿ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಪೋರ್ಟ್ಫೋಲಿಯೋನ ಒಂದು ಡಿಜಿಟಲ್ ಬಿಸ್ನೆಸ್ ಕಾರ್ಡ್ ತರ ಟ್ರೀಟ್ ಮಾಡಿ, ವಿಚ್ ಯು ಕ್ಯಾನ್ ಕಸ್ಟಮೈಸ್ ವಿತ್ ಆನಿಮೇಷನ್ ಅಂಡ್ ಕಲರ್ಸ್. ಆ್ಯಂಡ್ ಈ ಪ್ರಾಜೆಕ್ಟ್ ನ ಸ್ಟ್ರಕ್ಚರ್ ಆಗಿ ಬಿಲ್ಡ್ ಮಾಡೋಕ್ಕೆ HTML ನ ಯೂಸ್ ಮಾಡಿ, ಆ್ಯಂಡ್ ಡಿಸೈನ್ ನ ಇನ್ಕ್ಲೂಡ್ ಮಾಡೋಕ್ಕೆ CSS ನ ಯೂಸ್
ಮಾಡಿ. ಅಂಡ್ ಈ ಪ್ರಾಜೆಕ್ಟ್ ಅಲ್ಲಿ ಸೆಕ್ಷನ್ಸ್ ನ ಆಡ್ ಮಾಡಿ, ಅಬೌಟ್ ಮೀ ಆಗಿರ್ಲಿ, ಕಾಂಟ್ಯಾಕ್ಟ್ ಆಗಿರ್ಲಿ, ಅಥವಾ ನಿಮ್ ಪ್ರಾಜೆಕ್ಟ್ಸ್ ಆಗಿರ್ಲಿ. ಅಂಡ್ ಇದನ್ನ ಫಾಸ್ಟ್ ಆಗಿ ಸ್ಟೈಲ್ ಮಾಡಕ್ಕೆ ಟೈಲ್ವಿಂಡ್ CSS ಅಥವಾ ಬೂಟ್ ಸ್ಟ್ರಾಪ್ ನ ಯೂಸ್ ಮಾಡಿ. ಅಂಡ್ ಫೈನಲಿ ಇದನ್ನ ಆನ್ಲೈನ್ ಅಲ್ಲಿ ಹೋಸ್ಟ್ ಮಾಡಕ್ಕೆ ಗಿಟಪ್ ಪೇಜಸ್ ಆಗಿರ್ಲಿ ಅಥವಾ ನೆಟ್ಲಿಫೈ ಇದನ್ನ ಯೂಸ್ ಮಾಡಿ. ಅಂಡ್ ರೇಟಿಂಗ್ಸ್ ಬಂದು 2 on 10 on ಡಿಫಿಕಲ್ಟಿ ಲೆವೆಲ್, 4 on 10 on ರೆಸ್ಯೂಮೆ ವರ್ತಿ, 6 on 10 on ಲರ್ನಿಂಗ್, ಅಂಡ್ 5 on 10 ಡಿಪೆಂಡಿಂಗ್ ಆನ್ ದ ಕಸ್ಟಮೈಸೇಷನ್ ಯು ಗೈಸ್ ಮೇಕ್. ಅಂಡ್ ಥರ್ಡ್ ಆಪ್ ಬಂದು ಟು ಡೂ ಆಪ್ ಬಟ್ ವಿತ್ ಸ್ಮಾರ್ಟ್ ಸಜೆಷನ್. ಸೊ ಇಮ್ಯಾಜಿನ್ ಮಾಡಿ, ನೀವು ಒಂದು ಟು ಡೂ ಆ್ಯಪ್ ನ ಬಿಲ್ಡ್ ಮಾಡಿರ್ತೀರಾ ಅಂಡ್ ಅದು ನಿಮ್ದು ಪಾಸ್ಟ್ ಟಾಸ್ಕ್ ಏನ್ ಮಾಡಿರ್ತೀರಾ ಅದ್ರ ಮೇಲೆ ಒಂದು ಸಜೆಷನ್ ನ ಕೊಟ್ರೆ ಎಷ್ಟು ಡಿಫ್ರೆಂಟ್ ಆಗಿದೆ, ಎಷ್ಟು ಯೂನಿಕ್ ಆಗಿದೆ ಅಲ್ವಾ. ಸೊ ನಾರ್ಮಲ್ ಟು ಡೂ ಆಪ್ ನ ಬಿಲ್ಡ್ ಮಾಡಿದ್ರೆ ಯೂಶಲಿ ಬೋರಿಂಗ್ ಅನ್ಸುತ್ತೆ. ಸೊ ಬಿಲ್ಡ್ ಸಮಥಿಂಗ್ ಡಿಫ್ರೆಂಟ್. ಸೊ ಅಂಡ್ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿದ್ರೆ ಎಂಪ್ಲಾಯರ್ಸ್ ಗೆ ಗೊತ್ತಾಗುತ್ತೆ ದಟ್ ಯು ಅಂಡರ್ಸ್ಟ್ಯಾಂಡ್ ಅಂಡ್ ಇಂಪ್ರೂವ್ ದ ಯೂಸರ್ ಎಕ್ಸ್ಪೀರಿಯನ್ಸ್ ವಿತ್ ಡೇಟಾ ಅಂತ. ಅಂಡ್ ಆನ್ ದ ಲರ್ನಿಂಗ್ ಸ್ಕೇಲ್ ನೀವು ಬೇಸಿಕ್ ಕ್ರಿಡ್ ಆಪ್ಸ್ ಇಂದ ಲೆವೆಲಪ್ ಆಗಿ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ನ ಡೇಟಾ ಯೂಸ್ ಮಾಡ್ಕೊಂಡು ಅನಲೈಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ. ಅಂಡ್ ಆಲ್ಸೋ AI ನ ಯೂಸ್ ಮಾಡ್ಕೊಂಡು ಒಂದು ಪ್ರಾಜೆಕ್ಟ್ ನ ಹೇಗೆ ಬಿಲ್ಡ್ ಮಾಡೋದು, AI ನ ಪರ್ಸನಲೈಸ್ಡ್ ಸಜೆಷನ್ ನ ಕೊಡೋಕೆ ಹೇಗೆ ಯೂಸ್ ಮಾಡೋದು, ಪ್ರತಿ ಒಂದನ್ನು ಕಲಿತೀರಾ. ಫಸ್ಟ್ ಸ್ಟೆಪ್ ಬಂದು ಒಂದು UI ಇಂಟರ್ಫೇಸ್ ನ ಬಿಲ್ಡ್ ಮಾಡಿ ಯೂಸಿಂಗ್ ರಿಯಾಕ್ಟ್ ಟು ಆಡ್ ಆಗಲಿ, ಡಿಲೀಟ್ ಅಥವಾ ಚೆಕ್ ಆಫ್ ದ ಟಾಸ್ಕ್. ಇದು ಒಂದು ಬೇಸಿಕ್ ಕ್ರಿಡ್ ಆಪರೇಷನ್ಸ್ ಅಷ್ಟೇ. ಅಂಡ್ ನೆಕ್ಸ್ಟ್ ಸ್ಟೆಪ್ ಬಂದು ಬ್ಯಾಕ್ ಎಂಡ್ ವಿತ್ Node.js ಅಥವಾ ಎಕ್ಸ್ಪ್ರೆಸ್ ಅಂಡ್ MongoDB ಟು ಸ್ಟೋರ್ ದ ಡೇಟಾ ಸೆಕ್ಯೂರ್ಲಿ. ಅಂಡ್ ಬೇಸ್ಡ್ ಆನ್ ಪಾಸ್ಟ್ ಎಂಟ್ರೀಸ್ ಅಂಡ್ ಫ್ರೀಕ್ವೆಂಟ್ ಕೀವರ್ಡ್ಸ್ ಲೈಕ್ ಒಂದು AI ಲಾಜಿಕ್ ಅಥವಾ ಓಪನ್ AI ನ ಯೂಸ್ ಮಾಡ್ಕೊಂಡು ಒಂದು ಸ್ಮಾರ್ಟ್ ಸಜೆಷನ್ ನ ಹೇಗೆ ಬಿಲ್ಡ್ ಮಾಡೋದು ಅಂತ ಅರ್ಥ ಮಾಡ್ಕೋತೀರಾ. ಅಂಡ್ ರೇಟಿಂಗ್ಸ್ 4 on 10 on ಡಿಫಿಕಲ್ಟಿ ಲೆವೆಲ್, 5 on 10 on resume power, 8 on 10 on learning and 8 on 10 on coolness. And ನಾನು ಇವಾಗ ಈ 3 ಪ್ರಾಜೆಕ್ಟ್ ಏನ್ ಹೇಳ್ದೆ ಅದನ್ನ ಬಿಲ್ಡ್ ಮಾಡಿದ್ರೆ ನಾನು ನಿಜವಾಗ್ಲೂ ಪ್ರೋ ಆಗೋಗ್ತೀನಿ ಕೋಡಿಂಗ್ ಅಲ್ಲಿ ಅಂತ ಅನ್ಕೊಂಬೇಡಿ. ನೆಕ್ಸ್ಟ್ ನಾನು ಇಂಟರ್ಮೀಡಿಯೇಟ್ ಲೆವೆಲ್ ಅಲ್ಲಿ ಪ್ರಾಜೆಕ್ಟ್ಸ್ ನ ಹೇಳ್ತೀನಿ. ಅಂಡ್ ಫೋರ್ತ್ ಪ್ರಾಜೆಕ್ಟ್ ಬಂದು ರೆಸ್ಯೂಮೆ ಕ್ರಿಯೇಟರ್ ವಿತ್ AI ಬುಲೆಟ್ ಜನರೇಟರ್. ಸೊ ಇವಾಗಲೇ ನಾನು ತುಂಬಾ ಸಲ ಹೇಳಿದೀನಿ, ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿದ್ರೆ ಒಂದು ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋ ತರ ಇರಬೇಕು. ಸೊ ಇವಾಗ ನಾವು 3 ಪ್ರಾಜೆಕ್ಟ್ ಏನ್ ಬಿಲ್ಡ್ ಮಾಡಿದ್ವಿ ಅದು ಬೇಸಿಕ್ ಆಗಿತ್ತು. ಸೊ ಇವಾಗ ನಾನು ಏನು ಹೇಳಿದೆ, ಫೋರ್ತ್ ಒನ್ ರೆಸ್ಯೂಮೆ ಕ್ರಿಯೇಟರ್ ವಿತ್ AI ಬುಲೆಟ್ ಜನರೇಟರ್ ಅಲ್ವಾ. ಸೊ ಇದು ನಿಮಗೆ ಒಂದು ಪ್ರಾಬ್ಲಮ್ ಇದೆ, ಅದಕ್ಕೆ ಒಂದು ಸೊಲ್ಯೂಷನ್ ನೀವು ಬಿಲ್ಡ್ ಮಾಡ್ತಾ ಇದ್ದೀರಾ. ಸೊ ಲೈಕ್ ಇಮ್ಯಾಜಿನ್ ನೀವು ಇನ್ನು ಈ 2026 ಅಲ್ಲಿ ಇನ್ನು ನೀವೇನು ಮೈಕ್ರೋಸಾಫ್ಟ್ ವರ್ಡ್ ನ ಯೂಸ್ ಮಾಡ್ಕೊಂಡು ಒಂದು ರೆಸ್ಯೂಮೆನ ಬಿಲ್ಡ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಪ್ಲೀಸ್ ಸ್ಟಾಪ್ ಮಾಡಿ. ಇವಾಗಲೇ ತುಂಬಾ ವೆಬ್ಸೈಟ್ಸ್ ಬಂದ್ಬಿಟ್ಟಿದೆ. ಸೊ ಇದು ಬೇರೆ ಯಾರಿಗೂ ಯೂಸ್ ಆಗೋದು ಬೇಕಾಗಿಲ್ಲ, ನಿಮಗೆ ನೀವು ಯೂಸ್ ಮಾಡ್ಕೊಂಡ್ರೆ ಸಾಕು ಅಲ್ವಾ. ಸೊ ನೀವೇ ನಿಮ್ಗೆ ಯೂಸ್ ಆಗುವಂತ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿ. ವಾಟ್ ಐ ಸಜೆಸ್ಟ್ ಇಸ್ ರೆಸ್ಯೂಮೆ ಕ್ರಿಯೇಟರ್ ವಿತ್ AI ಬುಲೆಟ್ ಜನರೇಟರ್. ಸೊ ಈ ಪ್ರಾಜೆಕ್ಟ್ ನ ಹೇಗೆ ಬಿಲ್ಡ್ ಮಾಡಿ ಅಂದ್ರೆ ಒಂದು ಫಾರ್ಮ್ಸ್ ಗೆ ಇಂಟ್ರೊಡ್ಯೂಸ್ ಮಾಡೋ ತರ ಅಂಡ್ PDF ನ ಜನರೇಟ್ ಮಾಡೋ ತರ ಅಥವಾ ಒಂದು AI ಕಂಟೆಂಟ್ ನ ಜನರೇಟ್ ಮಾಡೋ ತರ ಬಿಲ್ಡ್ ಮಾಡಿ. ಅಂಡ್ ದಿಸ್ ವಿಲ್ ಟೀಚ್ ಯು ಟು ಹ್ಯಾಂಡಲ್ ಫೈಲ್ಸ್ ಆಗಿರ್ಲಿ ಅಥವಾ ಜನರೇಟ್ ಡಾಕ್ಯುಮೆಂಟ್ಸ್ ಅಥವಾ ಟು ಆಟೋಮೇಟ್ ದ ಜಾಬ್ ರಿಲೆವೆಂಟ್ ಟಾಸ್ಕ್ಸ್. ಸೊ ಇವಾಗ ನೀವು ಒಂದು ಬಿಗಿನರ್ ಫ್ರೆಂಡ್ಲಿ ಅಥವಾ ಬಿಗಿನರ್ ಪ್ರಾಜೆಕ್ಟ್ಸ್ ಇಂದ ಇಂಟರ್ಮೀಡಿಯೇಟ್ ಲೆವೆಲ್ಗೆ ಬರಬೇಕು ಅಂದ್ರೆ ಅಟ್ ಲೀಸ್ಟ್ ನಿಮಗೆ ಒಂದು ವೆಬ್ ಡೆವಲಪ್ಮೆಂಟ್ ಫಂಡಮೆಂಟಲ್ಸ್ ಆಗಿರ್ಲಿ ಅಥವಾ ಓಪನ್ AIದು APIs ಆಗಿರ್ಲಿ ಅಥವಾ PDF ಜನರೇಷನ್ ಆಗಿರ್ಲಿ ಇದನ್ನೆಲ್ಲ ಪ್ರಾಪರ್ ಆಗಿ ಗೊತ್ತಿರಬೇಕು. ಅಂಡ್ ಇದನ್ನ ಹೇಗೆ ಬಿಲ್ಡ್ ಮಾಡೋದು ಅಂದ್ರೆ ಸ್ಟೆಪ್ 1 ಬಂದು ರಿಯಾಕ್ಟ್ ನ ಯೂಸ್ ಮಾಡಿ ಒಂದು ಫಾರ್ಮ್ ಫ್ಲೋ ನ ಕ್ರಿಯೇಟ್ ಮಾಡಿ. ಅಂಡ್ ಫಾರ್ಮಿಕ್ ನ ಯೂಸ್ ಮಾಡಿ ಒಂದು ಯೂಸರ್ ಡೇಟಾ ಕಲೆಕ್ಟ್ ಮಾಡೋದಾಗಿರ್ಲಿ ಅಥವಾ ಅವರೇ ಯಾವುದೋ ಒಂದು ಟೆಂಪ್ಲೇಟ್ ನ ಚೂಸ್ ಮಾಡೋ ತರ ಬಿಲ್ಡ್ ಮಾಡಿ. ಅಂಡ್ ಬೇಸ್ಡ್ ಆನ್ ನಿಮ್ ಪ್ರೀವಿಯಸ್ ರೋಲ್ಸ್ ಒಂದು ಓಪನ್ AI ನ ಯೂಸ್ ಮಾಡಿಕೊಂಡು AI ಒಂದು ಬುಲೆಟ್ ಪಾಯಿಂಟ್ಸ್ ನ ಜನರೇಟ್ ಮಾಡೋ ತರ ಮಾಡಿ. ಅಂಡ್ ಇದನ್ನ ಫೈನಲ್ ಆಗಿ HTML PDF ಇಂದ ಒಂದು PDF ಆಗಿ ಕನ್ವರ್ಟ್ ಮಾಡೋ ತರ ಜನರೇಟ್ ಮಾಡಿ. ಅಂಡ್ ಲಾಗಿನ್ ಪೇಜ್ ನ ಬಿಲ್ಡ್ ಮಾಡಿ ಯೂಸಿಂಗ್ Firebase ಅಂಡ್ ಸೇವ್ ಮತ್ತೆ ಶೇರ್ ಆಪ್ಷನ್ಸ್ ಕೂಡ ಬಿಲ್ಡ್ ಮಾಡಿ ಸೊ ದಟ್ ಯೂಸರ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅಂಡ್ ಅದನ್ನ ರೀಯೂಸ್ ಮತ್ತೆ ಅಪ್ಡೇಟ್ ವರ್ಷನ್ಸ್ ಗೆ ಯೂಸ್ ಮಾಡಬಹುದು. ಅಂಡ್ ಮೈ ರೇಟಿಂಗ್ 6 on 10 on ಡಿಫಿಕಲ್ಟಿ ಲೆವೆಲ್ ಅಂಡ್ 9 on 10 on ರೆಸ್ಯೂಮೆ ಪವರ್ ಅಂಡ್ 8.5 on ಲರ್ನಿಂಗ್ ಅಂಡ್ 8 on ಕೂಲ್ನೆಸ್. ಅಂಡ್ ನೆಕ್ಸ್ಟ್ ಮೇನ್ ಅಂಡ್ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಬಿಲ್ಡ್ ಯೋರ್ ಓನ್ ಗಿಟ್ ಅಥವಾ ರೆಡಿಸ್. ಸೊ ನಾನು ಪರ್ಸ್ನಲಿ ನಿಮ್ಮನ್ನ ಹೈರ್ ಮಾಡ್ಕೊತಿದ್ದೆ ಇಫ್ ನಾನು ಯಾವುದಾದ್ರೂ ಕಂಪ್ನಿ CEO ಆಗಿದ್ರೆ, ಬಿಕಾಸ್ ದಿಸ್ ಪ್ರಾಜೆಕ್ಟ್ ಈಸ್ ಅ 10 on 10. ಸೊ ಈ ಪ್ರಾಜೆಕ್ಟ್ನ ಬಿಲ್ಡ್ ಮಾಡಿ ಸೊ ದಟ್ ಇಟ್ ವಿಲ್ ಡೆಫಿನೆಟ್ಲಿ ಸ್ಟ್ಯಾಂಡ್ ಔಟ್. ಸೊ ನಿಮ್ಮ ರೆಸ್ಯೂಮೆಗೂ ಪವರ್ ಇರುತ್ತೆ ಆ್ಯಂಡ್ ನೀವು ಆ ಪ್ರಾಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡೋಕೆ ಕೂಡ ನಿಮ್ಮ ಹತ್ರ ಏನೋ ಇರುತ್ತೆ ಆ್ಯಂಡ್ ದಿಸ್ ವಿಲ್ ಡೆಫಿನೆಟ್ಲಿ ಸ್ಟ್ಯಾಂಡ್ ಔಟ್. ಸೊ ದಿಸ್ ಈಸ್ ಓಲ್ 100 on 10. ಸೊ ಇಫ್ ನಾನು ಅದೇ ಹೇಳ್ದಾಗೆ ಇಫ್ ನಾನೇನಾದ್ರು ಯಾರನ್ನಾದ್ರು ಹೈರ್ ಮಾಡ್ತಿದ್ರೆ, ಇಫ್ ನೀವೇನಾದ್ರು ಈ ಪ್ರಾಜೆಕ್ಟ್ನ ಬಿಲ್ಡ್ ಮಾಡ್ತಿದ್ರೆ ಫಾರ್ ಶ್ಯೂರ್ ನಾನು ಆ ಕ್ಯಾಂಡಿಡೇಟ್ನ ಹೈರ್ ಮಾಡ್ತಿದ್ದೆ. ಸೊ ಇದು ರೆಕ್ರೂಟರ್ಸ್ಗೆ ತೋರಿಸುತ್ತೆ ಲೈಕ್ ಈ ಥರ ಒಂದು ವೆಬ್ಸೈಟ್ನ ನೀವು ಹೇಗೆ ಬಿಲ್ಡ್ ಮಾಡೋಕ್ಕೂ ಗೊತ್ತು, ನಾಟ್ ಜಸ್ಟ್ ಹೇಗೆ ಯೂಸ್ ಮಾಡೋದಷ್ಟೇ ಅಲ್ಲ, ಯೂಸ್ ಮಾಡಿ ಬಿಡೋದಷ್ಟೇ ಅಲ್ಲ, ಈ ಥರ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡೋಕ್ಕೆ ಕೂಡ ಗೊತ್ತು ಅಂತ ಇಟ್ ವಿಲ್ ಶೋ ದ ರೆಕ್ರೂಟರ್ಸ್ ಆ್ಯಂಡ್ ಇಟ್ ವಿಲ್ ಡೆಫಿನೆಟ್ಲಿ ಶೋ ನಿಮ್ದು ಸೀರಿಯಸ್ ಡೆಪ್ತ್ ಆಫ್ ನಾಲೆಜ್. ಓಕೆ, ರೆಕ್ರೂಟರ್
ಅಥವಾ ರೆಕ್ರೂಟರ್ ಆಗಿರಲಿ, ಇಂಟರ್ವ್ಯೂವರ್ ಆಗಿರಲಿ, ದೇ ಲವ್ ಟು ಸಿ ದೀಸ್ ಕೈಂಡ್ ಆಫ್ ಪ್ರಾಜೆಕ್ಟ್ಸ್. ಸೊ ನಿಮ್ಮ ನಾಲೆಡ್ಜ್ ಪವರ್ ಆಗಿರಲಿ ಅಥವಾ ನಿಮ್ದು ಡೆಪ್ತ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇದನ್ನೆಲ್ಲ ನಿಜವಾಗ್ಲೂ ಈ ತರ ಪ್ರಾಜೆಕ್ಟ್ಸ್ ಎಲ್ಲ ಜಡ್ಜ್ ಮಾಡೋದು. ಸೊ ಈ ತರ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡೋದ್ರಿಂದ ಏನಂದ್ರೆ ನೀವು ಈ ತರ ಗಿಟ್ ಆಗಿರ್ಲಿ, ರೇಡಿಸ್ ಆಗಿರ್ಲಿ, ಈ ತರ ಪ್ರಾಜೆಕ್ಟ್ ನ ಡೀಪ್ ಆಗಿ ಅನಲೈಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಸೊ ಇದರಲ್ಲಿ ಹೇಗೆ ಡೇಟಾ ಸ್ಟೋರೇಜ್ ನ ಮಾಡ್ಬೋದು, ಫೈಲ್ ಟ್ರ್ಯಾಕಿಂಗ್ ಆಗಿರ್ಲಿ ಅಥವಾ ಬಿಲ್ಡಿಂಗ್ ಯೋರ್ ಓನ್ ಮಿನಿ ಕಮಾಂಡ್ ಲೈನ್ ಟೂಲ್ ಆಗಿರ್ಲಿ. ಸೊ ಇದನ್ನೆಲ್ಲ ನಿಜವಾಗ್ಲೂ ಅರ್ಥ ಮಾಡ್ಕೊಂತೀರಾ. ಸೊ ಈ ತರ ಪ್ರಾಜೆಕ್ಟ್ಸ್ ನ ಹೇಗ್ ಬಿಲ್ಡ್ ಮಾಡೋದು ಅಂತ ಕೇಳಿದ್ರೆ ಫಸ್ಟ್ ಸ್ಟೆಪ್ ಬಂದು ಯಾವ್ದಾದ್ರು ಒಂದನ್ನ ಚೂಸ್ ಮಾಡಿ. ಗಿಟ್ ಅಲ್ಲಿ ವರ್ಷನ್ ಕಂಟ್ರೋಲ್ ಆಗಿರ್ಲಿ ಅಥವಾ ರೇಡಿಯಸ್ ಅಲ್ಲಿ ಇನ್ ಮೆಮೊರಿ ಡೇಟಾ ಬೇಸ್ ಆಗಿರ್ಲಿ. ಸೊ ನೆಕ್ಸ್ಟ್ ಬಂದು ಕೋರ್ ಫೀಚರ್ಸ್ ನ ಪೈಥಾನ್ ನ ಯೂಸ್ ಮಾಡ್ಕೊಂಡು ಲೈಕ್ ಕಮಿಟ್ ಆರ್ ಲಾಗ್ ಇನ್ ಗಿಟ್ ಅಥವಾ ಗೆಟ್ ಆರ್ ಸೆಟ್ ಇನ್ ರೇಡಿಯಸ್ ಆಗಿರ್ಲಿ, ಇದನ್ನ ಹೇಗ್ ಬಿಲ್ಡ್ ಮಾಡಬೇಕು ಅಂತ ನೋಡ್ಬೇಕು. ಅಂಡ್ ನೆಕ್ಸ್ಟ್ ಬಂದು ಟು ಹ್ಯಾಂಡಲ್ ದ ಡೇಟಾ ಸ್ಟೋರೇಜ್ ವಿತ್ ಸಿಂಪಲ್ ಫೈಲ್ ಸ್ಟೋರೇಜ್. And next step 4 bandu write a clean markdown explaining your architecture. And my ratings 10 on 10 on resume power, 10 on 10 on learning, 10 on 10 on coolness and 9 on 10 on difficulty level. And next bandu AI mentor chatbot. ಸೊ ಇವಾಗಲೇ ನೀವು ನೋಡಿರ್ತೀರಾ ಲೈಕ್ ಚಾಟ್ ಜಿಪಿಟಿ ಆಗಿರಲಿ, ಜಿಮ್ನಿ ಆಗಿರಲಿ, ಈ ಥರ ಚಾಟ್ಬೋಟ್ ಇದೆ. ಸೊ ನಿಮ್ಮದೇ ಒಂದು ಪರ್ಸನಲ್ ಚಾಟ್ಬೋಟ್ ಇದ್ರೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅಲ್ವಾ. ಸೊ ಇದರಲ್ಲಿ ಈ ಪ್ರಾಜೆಕ್ಟಲ್ಲಿ ನಾವೇನು ಬಿಲ್ಡ್ ಮಾಡ್ತೀವಿ ಅಂದರೆ ಸೇಮ್ ಲೈಕ್ ಚಾಟ್ ಜಿಪಿಟಿ ತರನೇ ಒಂದು AI ಚಾಟ್ ಬೋಟ್ ವಿತ್ ಮೆಮೊರಿ. ಸೊ ದಿಸ್ ವಿಲ್ ಬಿ ಯುವರ್ ಪರ್ಸನಲ್ ಪ್ರೋಗ್ರಾಮಿಂಗ್ ಯೋಡಾ. ಅಂಡ್ ಇದರಲ್ಲಿ ದಿಸ್ ವಿಲ್ ಗಿವ್ ಯು ಅ ಪರ್ಸನಲೈಸ್ಡ್ ರೋಡ್ ಮ್ಯಾಪ್ ಆಗಿರಲಿ ಅಥವಾ ನಿಮಗೆ ಕೋಡಿಂಗ್ ಅಲ್ಲಿ ಹೆಲ್ಪ್ ತಗೊಳ್ಳೋದಾಗಿರಲಿ ಅಥವಾ ಇಂಟರ್ವ್ಯೂ ಪ್ರಿಪರೇಷನ್ ಆಗಿರಲಿ, ಇದನ್ನೆಲ್ಲ ನಿಮಗೆ ಈ AI ಮೆಂಟರ್ ಚಾಟ್ ಬೋಟೇ ನಿಮಗೆ ಮಾಡುತ್ತೆ. ಸೊ ಈ ಪ್ರಾಜೆಕ್ಟ್ ನ ಹೇಗ್ ಬಿಲ್ಡ್ ಮಾಡಬೇಕು ಅಂತ ನೋಡೋಣ. ಸೊ ಸ್ಟೆಪ್ 1 ಬಂದು ಯೂಸರ್ ಇಂಟರ್ಫೇಸ್ ನ ರಿಯಾಕ್ಟ್ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡಿ, ವಿಚ್ ಶುಡ್ ಹ್ಯಾಂಡಲ್ ಯೂಸರ್ ಇನ್ಪುಟ್ ಅಂಡ್ ರಿಪ್ಲೇಸ್ ನ ಅಥವಾ ಔಟ್ಪುಟ್ ನ ಡಿಸ್ಪ್ಲೇ ಮಾಡೋ ತರ. 2 ಬಂದು ಓಪನ್ AI ನ ಯೂಸ್ ಮಾಡ್ಕೊಂಡು ರೋಡ್ ಮ್ಯಾಪ್ಸ್ ನ ಜನರೇಟ್ ಮಾಡೋದಾಗಿರ್ಲಿ ಅಥವಾ ಕೋಡಿಂಗ್ ಗೆ ಹೆಲ್ಪ್ ಆಗಿರ್ಲಿ ಅಥವಾ ಇಂಟರ್ವ್ಯೂ ಪ್ರಿಪರೇಷನ್ ಗೆ ಹೆಲ್ಪ್ ತಗೊಳ್ಳೋದಾಗಿರ್ಲಿ. ಅಂಡ್ ಇದನ್ನೆಲ್ಲ ಓಪನ್ AI ಯೂಸ್ ಮಾಡ್ಕೊಂಡು ಜನರೇಟ್ ಮಾಡ್ಸೋಣ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಚಾಟ್ ಹಿಸ್ಟ್ರಿ ಮತ್ತೆ ಯೂಸರ್ ಪ್ರೋಗ್ರೆಸ್ ನ MongoDB ಅಲ್ಲಿ ಸ್ಟೋರ್ ಮಾಡೋಣ. ಅಂಡ್ ಮೈ ರೇಟಿಂಗ್ಸ್ 9.5 ಆನ್ ಲರ್ನಿಂಗ್, 9.5 ಆನ್ ರೆಸ್ಯೂಮೆ ಪವರ್, 9.5 ಆನ್ ಕೂಲ್ನೆಸ್ ಅಂಡ್ 7.5 ಆನ್ ಡಿಫಿಕಲ್ಟಿ ಲೆವೆಲ್. ಸೊ ಇವಾಗ ನೆಕ್ಸ್ಟ್ ಒನ್ ಸ್ಟೆಪ್ ಮುಂದೆ ಹೋಗಿ ಗಾಡ್ ಲೆವೆಲ್ ಅಲ್ಲಿ ಥಿಂಕ್ ಮಾಡೋಣ. ಸೊ ಈ ಪ್ರಾಜೆಕ್ಟ್ಸ್ ನ ನೋಡಿದ್ರೆ, ಈ ಪ್ರಾಜೆಕ್ಟ್ಸ್ ನ ನಿಮ್ ರೆಸ್ಯೂಮೆ ಅಲ್ಲಿ ನೋಡಿದ್ರೆ ರೆಕ್ರೂಟರ್ ಅಥವಾ ಇಂಟರ್ವ್ಯೂಯರ್ ನೋಡಿದ ತಕ್ಷಣನೇ ಅರ್ಥ ಮಾಡ್ಕೊಬೇಕು ಇವರು ಒಂದು ಸ್ಟಾರ್ಟ್ಅಪ್ ಲೆವೆಲ್ ಅಲ್ಲಿ ಥಿಂಕ್ ಮಾಡ್ತಿದ್ದಾರೆ, ಒಂದು ಪ್ರಾಡಕ್ಟ್ ನ ಬಿಲ್ಡ್ ಮಾಡೋ ಲೆವೆಲ್ ಅಲ್ಲಿ ಥಿಂಕ್ ಮಾಡ್ತಿದ್ದಾರೆ, ನಾಟ್ ಜಸ್ಟ್ ಆಸ್ ಅ ಸ್ಟೂಡೆಂಟ್ ಅಂತ. ಸೊ ಈ ಪ್ರಾಜೆಕ್ಟ್ಸ್ ಯಾವ್ಯಾವ್ದು ಅಂತ ನೋಡೋಣ. ಸೊ ಬಿಫೋರ್ ದಟ್ ಬೇಸಿಕ್ ಮತ್ತೆ ಇಂಟರ್ಮೀಡಿಯೇಟ್ ಲೆವೆಲ್ ಅಲ್ಲಿ ಯಾವ್ಯಾವ ಪ್ರಾಜೆಕ್ಟ್ಸ್ ನ ಹೇಳಿದೆ ಅದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ ಬಿಲ್ಡ್ ಮಾಡೋಕೆ ಟ್ರೈ ಮಾಡಿ ಅಂಡ್ ಅದನ್ನ ನಿಮ್ ರೆಸ್ಯೂಮೆ ಅಲ್ಲಿ ಇನ್ಕ್ಲೂಡ್ ಮಾಡಿ. ಅಂಡ್ ಇವಾಗ ನೆಕ್ಸ್ಟ್ ಪ್ರಾಜೆಕ್ಟ್ ನಾನು ಏನ್ ಹೇಳ್ತಾ ಇದ್ದೀನಿ ಇದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಇದನ್ನು ಪ್ರಾಪರ್ ಆಗಿ ಬಿಲ್ಡ್ ಮಾಡಬೇಕು ಅಂದ್ರೆ ಯು ಶುಡ್ ಅಟ್ ಲೀಸ್ಟ್ ಅಂಡರ್ಸ್ಟ್ಯಾಂಡ್ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಯೂಸ್ ಮಾಡಬೇಕು ಅಂಡ್ ಬೇಸಿಕ್ ಫಂಡಮೆಂಟಲ್ಸ್ ಆದ್ರೂ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ಸ್ ಅಂತ ನೋಡೋಣ. ಸೊ 7th ಪ್ರಾಜೆಕ್ಟ್ ಬಂದು ರಿಯಲ್ ಟೈಮ್ ಕೊಲಾಬರೇಟಿವ್ ಮಾರ್ಕ್ ಡೌನ್ ಎಡಿಟರ್. ಸೊ ಇದು ಸಿಂಪ್ಲಿಫೈಡ್ ನೋಷನ್ ಮತ್ತೆ ಗೂಗಲ್ ಡಾಕ್ಸ್ ಕ್ಲೋನ್. ಸೊ ಮುಂಚೆ ಹೇಳಿದ್ದು ಯೂಸರ್ ಜಸ್ಟ್ ಇಂಟರಾಕ್ಟ್ ಮಾಡ್ತಿದ್ರು ಅಷ್ಟೇ, ಬಟ್ ನೌ ಇಟ್ ವಿಲ್ ಬಿ ಲೈಕ್ ಅ ರಿಯಲ್ ಟೈಮ್ ಕೊಲಾಬರೇಟಿವ್ ಆಪ್. ಸೊ ಬೇಸಿಕಲಿ ಇನ್ ಅವರ್ ಕೇಸ್ ಅ ಸಿಂಪ್ಲಿಫೈಡ್ ನೋಷನ್ ಅಷ್ಟೇ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಮಲ್ಟಿಪಲ್ ಯೂಸರ್ಸ್ ಕ್ಯಾನ್ ಎಡಿಟ್ ದ ಸೇಮ್ ಡಾಕ್ಯುಮೆಂಟ್ ಸೈಮಲ್ಟೇನಿಯಸ್. ಸೊ ಇದರಲ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ಟು ಸಿಂಕ್ ದ ಲೈವ್ ಡೇಟಾ ಯೂಸಿಂಗ್ ವೆಬ್ ಸಾಕೆಟ್ಸ್ ಅಥವಾ ಟು ಮ್ಯಾನೇಜ್ ದ ಎಡಿಟ್ ಕಾನ್ಫ್ಲಿಕ್ಟ್ಸ್ ವಿತ್ ಆಪರೇಷನಲ್ ಟ್ರಾನ್ಸ್ಫಾರ್ಮ್ಸ್ ಆರ್ ಟು ಟ್ರ್ಯಾಕ್ ದ ವರ್ಜನ್ ಹಿಸ್ಟ್ರಿ. ಸೊ ಈ ಪ್ರಾಜೆಕ್ಟ್ ನ ಹೇಗೆ ಬಿಲ್ಡ್ ಮಾಡೋದು ಅಂತ ಕೇಳಿದ್ರೆ ಫಸ್ಟ್ ರಿಯಾಕ್ಟ್ ನ ಯೂಸ್ ಮಾಡ್ಕೊಂಡು ಒಂದು ಟೆಕ್ಸ್ಟ್ ಎಡಿಟರ್ ನ ಬಿಲ್ಡ್ ಮಾಡಿ ಅಂಡ್ ಅದರಲ್ಲಿ ಲೈಬ್ರರೀಸ್ ಲೈಕ್ ಟಿಪ್ ಟ್ಯಾಪ್ ನ ಯೂಸ್ ಮಾಡಿ ಅಂಡ್ ಇದನ್ನೆಲ್ಲ ಮಾಡಾದ್ಮೇಲೆ ಡಾಕ್ಯುಮೆಂಟ್ಸ್ ಮತ್ತೆ ವರ್ಜನ್ ಹಿಸ್ಟ್ರಿನ ಸ್ಟೋರ್ ಮಾಡಕ್ಕೆ MongoDB ಯೂಸ್ ಮಾಡಿ. ಐ ರೇಟಿಂಗ್ 8.5 ಆನ್ ಡಿಫಿಕಲ್ಟಿ, 9.5 ಆನ್ ರೆಸ್ಯೂಮೆ ಪವರ್, 9.5 ಆನ್ ಲರ್ನಿಂಗ್ ಅಂಡ್ 10 on 10 on coolness. ಅಂಡ್ ಇಷ್ಟೆಲ್ಲ ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡಿದ್ಮೇಲೆ ಇಂಟರ್ವ್ಯೂವರ್ ಅಟ್ ಲೀಸ್ಟ್ ಮಷಿನ್ ಲರ್ನಿಂಗ್ AI ಇದನ್ನೆಲ್ಲ ಯೂಸ್ ಮಾಡಿ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರ್ತಾರೆ ಸ್ಟೂಡೆಂಟ್ಸ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ 1 ಲೆವೆಲ್ ಜಾಸ್ತಿ ಮಾಡಿ ನೋಡೋಣ. ಸೊ 8th ಪ್ರಾಜೆಕ್ಟ್ ಬಂದು ಪ್ರೊಡಕ್ಟಿವಿಟಿ ಟ್ರ್ಯಾಕರ್ ವಿತ್ ಗೇಮಿಫಿಕೇಶನ್. ಟ್ರ್ಯಾಕರ್ ಏನ್ ಮಾಡುತ್ತೆ ಅಂದ್ರೆ ಒಂದು ಬೋರಿಂಗ್ ರೊಟೀನ್ಸ್ ನ ಸೋಷಿಯಲ್ ಚಾಲೆಂಜಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಥಿಂಕ್ ಇಟ್ ಆಸ್ ಅ ಡ್ಯೂಲಿಂಗೋ ಬಟ್ ಇಟ್ ಈಸ್ ಫಾರ್ ಕೋಡಿಂಗ್ ಆರ್ ಕಾಲೇಜ್. ಸೊ ಹಿಯರ್ ಯು ವಿಲ್ ಲರ್ನ್ ಹೌ ಟು ಟ್ರ್ಯಾಕ್ ಅ ಯೂಸರ್ ಬಿಹೇವಿಯರ್ ಅಥವಾ ಟು ಟರ್ನ್ ಇಟ್ ಇನ್ ಟು ಅ ಪ್ರೋಗ್ರೆಸ್ dashboard or to improve the gamifications like points ಆಗಿರ್ಲಿ, streaks ಆಗಿರ್ಲಿ ಅಥವಾ badges ಕೊಡೋದಾಗಿರ್ಲಿ or to drive a motivation. ಸೊ ಈ ಪ್ರಾಜೆಕ್ಟ್ ನ ಹೇಗೆ ಬಿಲ್ಡ್ ಮಾಡೋದು ಅಂತ ಕೇಳಿದ್ರೆ ಸ್ಟೆಪ್ 1 ಬಂದು ರಿಯಾಕ್ಟ್ UI ನ ಯೂಸ್ ಮಾಡ್ಕೊಂಡು ಲಾಗಿಂಗ್ UI ನ
ಬಿಲ್ಡ್ ಮಾಡಿ ಟು ಟ್ರ್ಯಾಕ್ ದ ಸೆಷನ್ಸ್ ಆಗಿರಲಿ ಅಥವಾ ಬಿಹೇವಿಯರ್ ಆಗಿರಲಿ. ಅಂಡ್ ಸ್ಟೆಪ್ 2 ಬಂದು ಡ್ಯಾಶ್ ಬೋರ್ಡ್ ನ ಬಿಲ್ಡ್ ಮಾಡಿ, ಲೈಕ್ ಟು ಶೋ ದ ಬ್ಯಾಡ್ಜಸ್ ಆಗಿರಲಿ, ಸ್ಟ್ರೀಕ್ಸ್ ಆಗಿರಲಿ, ಪಾಯಿಂಟ್ಸ್ ಆಗಿರಲಿ ಅಥವಾ ಲೀಡರ್ ಬೋರ್ಡ್ಸ್ ಆಗಿರಲಿ. ಅಂಡ್ ಸ್ಟೆಪ್ 3 ಬಂದು ಆಡ್ ಓಪನ್ ಎಐ ಟು ವೀಕ್ಲಿ ರಿಪೋರ್ಟ್ಸ್ ನ ಜನರೇಟ್ ಮಾಡೋದಾಗಿರಲಿ ಅಥವಾ ಪ್ರೊಡಕ್ಟಿವಿಟಿ ಟಿಪ್ಸ್ ಕೊಡೋದಾಗಿರಲಿ ಅಥವಾ ಟು ಗೆಟ್ ಅಥವಾ ಟು ಕೀಪ್ ದ ಯೂಸರ್ engaged. And my rating 7.5 on difficulty and 9 on 10 on resume power and 9.5 on learning and ಸ್ಲೈಟ್ಲಿ 10 ಆನ್ ಡಿಫಿಕಲ್ಟಿ. ಸೊ ನಾನು ಹೇಳಿರೋ ಇಷ್ಟು ಪ್ರಾಜೆಕ್ಟ್ಸ್ನ ಕರೆಕ್ಟಾಗಿ ಬಿಲ್ಡ್ ಮಾಡ್ತಿದ್ದೀರಾ ಅಂದರೆ ಇಷ್ಟರಲ್ಲಾಗಲೇ ಒಂದು ಗ್ರಿಪ್ ಸಿಕ್ಬಿಟ್ಟಿರುತ್ತೆ ಆ್ಯಂಡ್ you will be ready to showcase your projects and explaining it in front of your interviewer ಅಥವಾ ರೆಕ್ರೂಟರ್ ಆಗಿರಲಿ. ಸೊ ಸ್ಟಾರ್ಟ್ ಬಿಲ್ಡಿಂಗ್ ಇವತ್ತಿಂದನೇ ಬಿಲ್ಡ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ವಿಡಿಯೋಲಿ ಇದಕ್ಕಿಂತ ಇನ್ನೂ ಡಿಫಿಕಲ್ಟಿ ಲೆವೆಲಲ್ಲಿ ಯಾವ್ಯಾವ ಪ್ರಾಜೆಕ್ಟ್ ಸ್ಟ್ಯಾಂಡ್ ಔಟ್ ಆಗುತ್ತೆ, ಯಾವ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡಿದ್ರೆ ನಿಮಗೆ ಇನ್ನೂ ಕ್ಲಿಯರ್ ಐಡಿಯಾ ಸಿಗುತ್ತೆ ಅಥವಾ ಸ್ಟ್ಯಾಂಡ್ ಔಟ್ ಆಗುತ್ತೆ, ಈ ಥರದನ್ನ ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದು ವಿಡಿಯೋಲಿ ಕಂಪ್ಲೀಟ್ ಆಗಿ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುವಂಥ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡೋದು ಹೇಗೆ ಅಥವಾ ಅದು ಯಾವ್ಯಾವ ಐಡಿಯಾಸ್ನ ಬಿಲ್ಡ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಇದನ್ನೆಲ್ಲ ಕಂಪ್ಲೀಟ್ ಆಗಿ ನೋಡೋಣ. ಆ್ಯಂಡ್ ಓಪ್ ದಿಸ್ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂತ ನಿಮಗೆಲ್ಲ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇಟ್ ವಿಲ್ ಮೇಕ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಅಲ್ವಾ. ಸೊ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಮಾಡ್ತಾ ಇರೋಣ. ಸೊ ನಿಮಗೆ ಯೂಸ್ ಆಗುವಂಥ ವೀಡಿಯೋಸೇ ನಾನು ತೊಗೊಂಬರ್ತೀನಿ. ಸೊ ಕೀಪ್ ಸಪೋರ್ಟಿಂಗ್. ಲವ್ ಯು ಗೈಸ್. ಬಾಯ್. ಟೇಕ್ ಕೇರ್.